ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಒಂದು ಸಿನಿಮಾ ಹಿಟ್ ಆಗ್ಲಿ ಅಥವಾ ಫ್ಲಾಪ್ ಆಗ್ಲಿ, ಆ ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ಅದಕ್ಕೆ ಸಿಗಬೇಕಿದ್ದ ರೆಸ್ಪೆಕ್ಟ್, ರೆಕಗ್ನಿಷನ್ ಎಲ್ಲವೂ ಈಗಿನ ಕಾಲದಲ್ಲಿ ಸಿಗದೆ ಉಳಿಯೋದೇ ಇಲ್ಲ. ಅದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ವರ್ಡ್ ಆಫ್ ಮೌತ್ ಕೂಡ ಆಗಿರ್ಬೋದು. ಬಟ್ ಕೆಲವು ಸಿನಿಮಾಗಳಿದೆಯಲ್ಲ, ಅದು ತುಂಬಾ ಸ್ಪೆಷಲ್. ಕಂಟೆಂಟ್ ನ ಜೊತೆಗೆ ಅದರಲ್ಲೂ ಏನೋ ಒಂದು ಸ್ಪೆಷಲ್ ಅಂಶ ಇರುತ್ತೆ, ಒಂದು ಫೀಲ್ ಇರುತ್ತೆ. ಇದು ಪ್ರತಿಯೊಬ್ಬರಿಗೂ ವೇರಿ ಆಗ್ಬೋದು, ಬಟ್ ಆ ಸಿನಿಮಾ ನಮ್ಮಲ್ಲಿ ಹುಟ್ಟು ಹಾಕಿದ್ದ ಆ ಭಾವನೆನೆ ಆ ಸಿನಿಮಾನ ನಮ್ಮ ಮನಸ್ಸಿನಲ್ಲಿ ಒಂದು ಸ್ಪೆಷಲ್ ಸ್ಥಾನದಲ್ಲಿ ಕೂರಿಸ್ಬಿಡುತ್ತೆ. ಈ ನಡುವೆ ರಿಲೀಸ್ ನ ಟ್ರೆಂಡು ಬಹಳ ಜೋರಾಗಿದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ತುಂಬಾದ್, ಸನಮ್ ತೇರಿ ಕಸಮ್ ನಂತಹ ಸಿನಿಮಾಗಳು ರಿಲೀಸ್ ಆಗಿ ಆಗ ಮಾಡಿದ ಕಲೆಕ್ಷನ್ಸ್ ಗಿಂತ 3-4ರಷ್ಟು ಕಲೆಕ್ಷನ್ ಮಾಡಿರೋದು ಆ ಸಿನಿಮಾಗೆ ಜನರ ನಡುವೆ ಇದ್ದಂತಹ ಕ್ರೇಜ್ ಬಗ್ಗೆ ತಿಳಿಸುತ್ತೆ. ನಮ್ಮ KFI ನಲ್ಲೂ ಆ ತರದ ಸ್ಪೆಷಲ್ ಸಿನಿಮಾಗಳು ಯಾವುವು, ರಿಲೀಸ್ ಆದ್ರೆ ಪುನಃ ಅದ್ದೂರಿ ನಂಬರ್ಸ್ ನ ಬಾಚುವಂತಹ ಸಾಮರ್ಥ್ಯ ಇಟ್ಕೊಂಡಿರುವಂತಹ ಸಿನಿಮಾಗಳ ಲಿಸ್ಟ್ ನ ತಗೊಂಡ್ ಬಂದಿದ್ದೀನಿ. ಬನ್ನಿ ಯಾವ್ಯಾವ್ದು ಅಂತ ನೋಡ್ಕೊಂಬರೋಣ. ಗೂಗ್ಲಿ. ಶರತ್ ಹಾಗೂ ಸ್ವಾತಿ ಅನ್ನುವಂತಹ ಪಾತ್ರಗಳು ಹಲವರಿಗೆ ಬರೀ ಪಾತ್ರ ಅಲ್ಲ, ಅದೊಂದು ಎಮೋಷನ್. ಈ ಸಿನಿಮಾ ರಾಕಿಂಗ್ ಸ್ಟಾರ್ ಯಶ್ ಅವರ ಕೆರಿಯರ್ಗೆ ಎಂತಹ ಪುಷ್ ಕೊಟ್ಟಿತ್ತು ಅನ್ನೋದು ಎಲ್ರಿಗೂ ತಿಳಿದಿರೋ ವಿಚಾರ. ಕೇವಲ 3 ಕೋಟಿ ಬಡ್ಜೆಟ್ ಅಲ್ಲಿ ನಿರ್ಮಾಣ ಆದಂತಹ ಈ ಸಿನಿಮಾ 18 ಕೋಟಿಯನ್ನ ಗಳಿಸಿತು. ಈ ನಂಬರ್ಸ್ ನಿಮ್ಗೆ ಈಗ ಚಿಕ್ಕದು ಅಂತ ಅನ್ಸ್ತಿರ್ಬೋದು, ಆದ್ರೆ 2013ರ ಮಟ್ಟಿಗೆ ಇದೊಂದು ಬ್ಲಾಕ್ ಬಸ್ಟರ್ ಸಿನಿಮಾ. ಇದರ ಹಾಡ್ಗಳಾಗ್ಲಿ, ಇದರ ಓಪನಿಂಗ್ ಸೀನು, ಕ್ಲೈಮ್ಯಾಕ್ಸು ಎಲ್ಲವೂ ಒಂದು ಸ್ಪೆಷಲ್ ಜಾಗವನ್ನ ಪಡ್ಕೊಂಡಿದೆ ಈವನ್ ಇನ್ ಮೈ ಹಾರ್ಟ್. ಈ ಸಿನಿಮಾ ರಿಲೀಸ್ ಆದ್ರೆ ಅದೆಷ್ಟು ರೆಕಾರ್ಡ್ ಗಳನ್ನ ಹುಟ್ಟಾಕುತ್ತೋ ಇದಕ್ಕೆ ಉತ್ತರ ಕಾಲನೇ ಹೇಳ್ಬೇಕು. ಉಳಿದವರು ಕಂಡಂತೆ. ನಾನಾಗ್ಲೇ ಹೇಳ್ದಾಗೆ ಕೆಲವು ಪಾತ್ರಗಳೇ ಹಾಗೆ ಬಹಳ ಸ್ಪೆಷಲು. ಆ ಸಾಲ್ಗೆ ರಿಚರ್ಡ್ ಆಂಟೋನಿ ಕೂಡ ಸೇರ್ತಾನೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಸಿನಿಮಾ KFI ನ ಮಟ್ಟಿಗೆ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಫಿಲ್ಮ್ ಮೇಕಿಂಗ್ ನ ಇಂಟ್ರೊಡ್ಯೂಸ್ ಮಾಡಿತ್ತು. ಇದರ ಸ್ಕ್ರೀನ್ ಪ್ಲೇ, ಪ್ರೆಸೆಂಟೇಷನ್, ಕ್ಯಾರೆಕ್ಟರೈಸೇಷನ್ ಎಲ್ಲವೂ ಒಂದು ಫ್ರೆಶ್ನೆಸ್ ಅನ್ನ ತಂದ್ಕೊಟ್ಟಿತ್ತು KFI ಗೆ. ಬಟ್ ಅನ್ಫಾರ್ಚುನೇಟ್ಲಿ ಇದಕ್ಕೆ ಸಿಗಬೇಕಿದ್ದ ಪ್ರೀತಿ, ಬಾಕ್ಸ್ ಆಫೀಸ್ ನಂಬರ್ಸು ಇದಕ್ಕೆ ಸಿಗ್ಲಿಲ್ಲ. ನಿಮ್ಮಲ್ಲೂ ಹಲವರು ಈ ಸಿನಿಮಾನ ಫೋನ್ ಅಲ್ಲಿ ಅಥವಾ ಟಿವಿನಲ್ಲೇ ನೋಡಿರ್ತೀರ ಅನ್ನೋದು ನನ್ ಗೆಸ್ಸು. ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಅವರ ಕ್ರೇಜಿ ಕಾಂಬೋ ಥಿಯೇಟರ್ಸ್ಗೆ ಬಂದ್ರೆ ಎಲ್ಲರೂ ಮತ್ತೆ ಕಣ್ತುಂಬಾ ಸವಿತಾರೆ ಅನ್ನೋದು ನನ್ನ ಅನಿಸಿಕೆ. ಗಾಳಿಪಟ. ಭಟ್ರ ಸಿನಿಮಾಗಳೇ ಹಾಗೆ, ಹಾಡ್ಗಳು, ಡೈಲಾಗ್ಗಳು ನಾವು ಬೇಕು ಅಂದ್ರೂ ಮರೆಯೋದಕ್ಕೆ ಆಗದೆ ಇರೋಷ್ಟು ಗಟ್ಟಿಯಾಗಿ ಮೈಂಡಲ್ಲಿ ಕೂತ್ಬಿಡ್ತವೆ. ಗಾಳಿಪಟ ಸಿನಿಮಾ ಇದಕ್ಕೆ ಹೊರತಾಗಿಲ್ಲ. ಆ ಪಾತ್ರಗಳು, ಆ ಒಂದು ವರ್ಲ್ಡ್, ಚಿಕ್ಕ ಚಿಕ್ಕ ಮೂಮೆಂಟ್ ನಲ್ಲೂ ಏನೋ ಒಂದು ರೀತಿ ಫನ್ನು. ಆಲ್ರೆಡಿ ಹಿಟ್ ಗಳನ್ನ ನೀಡಿದ್ದ ಗಣೇಶ್ ಅವರಿಗೆ ಈ ಸಿನಿಮಾ ಕೂಡ ಬಂಗಾರದಂತೆ ಹೊಳೆದಿತ್ತು. ಇವ್ರ ಮ್ಯಾನರಿಸಮ್, ಡೈಲಾಗ್ ಡೆಲಿವರಿ ಮಾಡೋ ವಿಧಾನ ಬಹಳಷ್ಟು ಮಂದಿಗೆ ಇಷ್ಟ ಆಗ್ಬಿಟ್ಟಿತ್ತು. ರಾಜೇಶ್ ಕೃಷ್ಣನ್, ದಿಗಂತ್ ಅವರ ಪಾತ್ರಗಳನ್ನ ಬರ್ಕೊಂಡಿದ್ದ ರೀತಿ ಇನ್ನಷ್ಟು ವಿಶೇಷತೆಗಳನ್ನ ಈ ಸಿನಿಮಾಗೆ ಬೆರೆಸಿತ್ತು. ಗಣಿ, ದಿಗ್ಗಿ, ಕಿಟ್ಟಿ ಮತ್ತೆ ಥಿಯೇಟರ್ಸ್ ಬಂದ್ರೆ ನಾಸ್ಟಾಲಜಿಯಾ ಬೇರೆ ಲೆವೆಲ್ಗೆ ಹಿಟ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಉಗ್ರಂ. ಪ್ರಶಾಂತ್ ನೀಲ್ ಅವರ ಡೆಬ್ಯೂ ಸಿನಿಮಾ, ಶ್ರೀಮುರಳಿ ಅವರ ಕಂಬ್ಯಾಕ್ ಸಿನಿಮಾ, ಹರಿಪ್ರಿಯಾ ಅವರ ಕಂಬ್ಯಾಕ್ ಸಿನಿಮಾ ಕೂಡ. ಆಲ್ ಟುಗೆದರ್ ಈ ಸಿನಿಮಾ ಪಡ್ಕೊಂಡಿರುವಂತಹ ಟ್ಯಾಗ್ಗಳು ಒಂದಲ್ಲ ಎರಡಲ್ಲ. ಈ ಸಿನಿಮಾದ ಡೈಲಾಗ್ಸ್ ಯಾವ ಲೆವೆಲ್ಗೆ ನೆನಪಿದೆ ಅಂದ್ರೆ ಇದನ್ನ ಮ್ಯೂಟ್ ಮಾಡ್ಕೊಂಡು ನಾನೇ ಡಬ್ಬಿಂಗ್ ಕೂಡ ಮಾಡ್ಬಿಡ್ಬೋದು. ಈ ಸಿನಿಮಾ ವರ್ಡ್ ಆಫ್ ಮೌತ್ ಇಂದ ಗೆದ್ದಂತ ಸಿನಿಮಾ. ಪ್ರಶಾಂತ್ ನೀಲ್ ಅವರು ಇದರ ಮೇಕಿಂಗ್ ಗೆ ಸ್ಪೆಷಲ್ ಕ್ಯಾಮ್ರಾಸ್ ಗಳನ್ನ ಕೂಡ ಬಳಸಿದ್ರು. ರವಿ ಬಸ್ರೂರ್ ಅವರ BGM, ಮ್ಯೂಸಿಕ್ ಇದಕ್ಕೆ ಇನ್ನಷ್ಟು ತೂಕವನ್ನ ಆಡ್ ಮಾಡಿತ್ತು. ಸಿನಿಮಾ ಲೀಕ್ ಆಗಿದ್ರಿಂದ ಇದಕ್ಕೆ ಸಿಗಬೇಕಿದ್ದ ಬಾಕ್ಸ್ ಆಫೀಸ್ ನಂಬರ್ ಸ್ವಲ್ಪ ಅಫೆಕ್ಟ್ ಆಗಿರ್ಬೋದೇನೋ, ಬಟ್ ಈ 10 ವರ್ಷಗಳಲ್ಲಿ ಅದಕ್ಕೆ ಪೇ ಬ್ಯಾಕ್ ಖಂಡಿತ ಸಿಕ್ಕಿದೆ. ಅಗಸ್ತ್ಯ ಮತ್ತೆ ಥಿಯೇಟರ್ ನಲ್ಲಿ ಗರ್ಜಿದ್ರೆ ಅದನ್ನ ವಿಟ್ನೆಸ್ ಮಾಡೋದಕ್ಕೆ ಸಾಕಷ್ಟು ಮಂದಿ ಮುಗೋರ್ಗೆ ಬರೋದು ಗ್ಯಾರಂಟಿ. ಜಸ್ಟ್ ಮಾತಲ್ಲಿ ಪ್ರತಿಯೊಬ್ಬ ಬ್ರೇಕಪ್ ಆದ ಆಸ್ ವೆಲ್ ಆಸ್ ಹೊಸದಾಗಿ ಪ್ರೀತಿಗೆ ಬಿದ್ದೋನ ಪ್ಲೇ ಲಿಸ್ಟ್ ನಲ್ಲಿ ಈ ಸಿನಿಮಾದ ಹಾಡುಗಳು ಪಕ್ಕಾ ಇರ್ತವೆ ಗುರುವೆ. ಆ ಸಾಹಿತ್ಯ, ರಘು ದೀಕ್ಷಿತ್ ಅವರ ಧ್ವನಿ, ಸುದೀಪ್ ಅವರು ಕಥೆನ ನರೇಟ್ ಮಾಡುವಂತಹ ವಿಧಾನ ಎಲ್ಲವೂ ಟಾಪ್ ಕ್ಲಾಸ್. ಈ ಸಿನಿಮಾ ತನ್ನ ಕಾಲಘಟ್ಟದಿಂದ ಸ್ವಲ್ಪ ಹಿಂದೆನೆ ರಿಲೀಸ್ ಆಗಿತ್ತು ಅಂತ ಅನ್ಸ್ಬಿಡುತ್ತೆ. ಹಲವಾರು ಟಾಪ್ ಕ್ಲಾಸ್ ಆಸ್ಪೆಕ್ಟ್ಸ್ ಇದ್ರೂ ಕೂಡ ಅದು ಜನಗಳಿಗೆ ಆಗ ಕನೆಕ್ಟ್ ಆಗಿರ್ಲಿಲ್ಲ. ಒಂದು ಟೆಂಪ್ಲೇಟ್ ಸೆಟ್ ಆಗಿತ್ತು, ಈ ಸಿನಿಮಾದ ಎಂಡಿಂಗು ಹ್ಯಾಪಿ ಆಗಿರುತ್ತೆ ಅಂಡ್ ನೀನು ಖುಷಿಯಾಗಿ ಹೊರಗೆ ಬರ್ತೀಯಾ ಅಂತ. ಬಟ್ ಇದನ್ನ ರಿವರ್ಸ್ ಮಾಡಿದಂತಹ ಸಿನಿಮಾ ಇದು. ಸುದೀಪ್ ಅವರೇ ಇದನ್ನ ನಿರ್ದೇಶಿಸಿದ್ದು, ರಮ್ಯಾ ಅವರು ನಾಯಕಿಯಾಗಿ ಕಾಣಿಸ್ಕೊಂಡಿದ್ರು. ಸಿದ್ಧಾರ್ಥ್ ಮತ್ತೆ ತನ್ನ ಕಥೆಯನ್ನ ಹೇಳೋದಕ್ಕೆ ಥಿಯೇಟರ್ಗೆ ಬಂದ್ರೆ ಸ್ಕೈ ಇಸ್ ದ ಲಿಮಿಟ್ ಅನ್ನೋದು ನನ್ನ ಅನಿಸಿಕೆ. ಪರಮಾತ್ಮ. ಈ ಸಿನಿಮಾ ನೋಡ್ಬೇಕಾದ್ರಲ್ಲ ನನಗನ್ಸೋದು ಒಂದೇ, ಈ ಸಿನಿಮಾ ಸೋಲೋದಕ್ಕೆ ಸಾಧ್ಯನೇ ಇರ್ಲಿಲ್ವಲ್ಲ ಅಂತ. ಎಲ್ರಿಗೂ ತಾನು ಪ್ರೀತಿಸಿದವ್ರು ಸಿಗಲ್ಲ, ಸಿಕ್ಕಿದ್ರು ಅದು ಎನಿ ಮೂಮೆಂಟ್ ನಿಮ್ಗೆ ವಿದಾಯ ಹೇಳುವುದು ಅನ್ನೋದನ್ನ ಮೋಸ್ಟ್ ಎಂಟರ್ಟೈನಿಂಗ್ ಆಸ್ ವೆಲ್ ಆಸ್ ಎಮೋಷನಲ್ ಮ್ಯಾನರ್ ಅಲ್ಲಿ ಹೇಳಿದಂತಹ ಸಿನಿಮಾ ಇದು. ಪವರ್ ಸ್ಟಾರ್ ಅನ್ನೋ ಟ್ಯಾಗ್ ಇದ್ರು ಅದನ್ನ ಯೂಸ್ ಮಾಡದೆ ಇಲ್ಲಿ ಕತೆಗೆ, ನಟನೆಗೆ, ಭಾವನೆಗೆ ಇಲ್ಲಿ ಆಸ್ಪದ ಕೊಟ್ಟಿದ್ರು ಅಂಡ್ ಅದು ಅಲ್ಟಿಮೇಟ್ ಆಗಿ ವರ್ಕ್ ಆಗಿತ್ತು. ಪರಮ್ ಅನ್ನೋ ಕ್ಯಾರೆಕ್ಟರ್ KFI ನಲ್ಲಿ ಇದಕ್ಕೂ ಮುಂಚೆ ಬಂದಿರಲಿಲ್ಲ ಅಂಡ್ ಮುಂದೆ ಬರೋದು ಇಲ್ಲ ಅಂತ ಕಾಣುತ್ತೆ. ಇಲ್ಲಿನ ಕಾಲೇಜ್ ಗೇಟ್ ಅಲ್ಲಿ ಕತ್ಲಲ್ಲಿ ಕರಡಿಗೆ ಹಾಡ್ಗಳನ್ನ ಕೇಳಿರುವಂತಹ ಒಂದು ಲೆಕ್ಕಕ್ಕೆ ₹1 ಹಾಕಿದ್ರು ನಾನು ಕೋಟ್ಯಾಧೀಶ ಆಗಿದ್ರಲ್ಲಿ ಎರಡನೇ ಮಾತಿಲ್ಲ ಗುರುವೆ. ಜೋಗಿ. ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಹಾಗೂ ಪ್ರೇಮ್ ಅವರ ಕಾಂಬಿನೇಷನ್ ನಲ್ಲಿ ಮೂಡ್ ಬಂದಂತಹ ಈ ಸಿನಿಮಾನ ಅಣ್ಣೋರು ನೋಡಿ ಕಣ್ಣಲ್ಲಿ ನೀರ್ ಹಾಕಿದ್ರು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಗುರುವೆ, ಹೇಗಿತ್ತು ಇದ್ರ ಕನೆಕ್ಷನ್ ಅಂತ.
ಆಕ್ಷನ್ ಸಿನಿಮಾ ಎಲ್ಲರೂ ಮಾಡ್ತಾರೆ, ಆದ್ರೆ ಆ ಆಕ್ಷನ್ಗೆ ಒಂದು ಎಮೋಷನಲ್ ಟಚ್ ಇಟ್ರೆ ಹೇಗೆ ಆಡಿಯನ್ಸ್ಗೆ ಇನ್ನೂ ಹೆಚ್ಚಾಗಿ ಕನೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಓಂ ಸಿನಿಮಾದ ಜೊತೆಗೆ ಈ ಸಿನಿಮಾ ಕೂಡ ಶಿವಣ್ಣ ಅವರ ಕೆರಿಯರ್ ನಲ್ಲಿ ಒಂದು ಲ್ಯಾಂಡ್ ಮಾರ್ಕು. ಲೆಕ್ಕ ಇಲ್ಲದೆ ಇರೋಷ್ಟು ಪ್ರಶಸ್ತಿಗಳು, ಮನಸ್ಸುಗಳನ್ನ ಗೆದ್ದಂತಹ ಈ ಸಿನಿಮಾ ಇದರ ಮ್ಯಾಜಿಕ್ ಮಾತ್ರ ಕಮ್ಮಿ ಆಗಿಲ್ಲ. ಕಿರಿಕ್ ಪಾರ್ಟಿ, ನಾವು ಇದರ ಸ್ಟಾರ್ ಕ್ಯಾಸ್ಟ್ ನ ಇವಾಗ ಗೂಗಲ್ ಮಾಡಿದ್ರೆ ಓ ಇದೆಲ್ಲ ಗೊತ್ತಿರೋ ಮುಖಗಳಲ್ವಾ ಅಂತ ಅನ್ಸುತ್ತೆ. ಬಟ್ ಇವು 2016ರಲ್ಲಿ ಎಕ್ಸೆಪ್ಟ್ ರಕ್ಷಿತ್ ಶೆಟ್ಟಿ ಹೊಸ ಮುಖಗಳ ದಂಡು. ಕಾಮಿಡಿನ ಪ್ರೆಸೆಂಟ್ ಹೇಗ್ ಮಾಡ್ಬೋದು ಅನ್ನೋದನ್ನ ರೀಡಿಫೈನ್ ಮಾಡಿದಂತಹ ಸಿನಿಮಾ ಇದು. ಯೂಶಲಿ ಮೈನ್ ಲೀಡ್ಗಳು ಜಾಸ್ತಿ ಇದ್ದಾಗ ಎಲ್ರಿಗೂ ಆ ಕನೆಕ್ಷನ್ ಫೀಲ್ ಆಗಲ್ಲ. ಆದ್ರೆ ಇಲ್ಲಿನ ಪಾತ್ರಗಳನ್ನ ಡಿಸೈನ್ ಮಾಡಿದ ರೀತಿ, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ನಮ್ಮನ್ನ ಕನೆಕ್ಟ್ ಮಾಡ್ಕೊಳ್ಳೋ ರೀತಿ ಬಿಲ್ಡ್ ಆಗಿತ್ತು ಅಂತಂದ್ರೆ ತಪ್ಪಾಗಲ್ಲ. ಇನ್ನು ಇದು ಈಗ ರಿಲೀಸ್ ಆದ್ರೆ ಕಾಲೇಜ್ಗೆ ಹೋಗುವಂತಹ ಹುಡುಗ ಹುಡುಗಿಯರಿಗೆ ಸಿಕ್ಕಾಬಟ್ಟೆ ಒಳ್ಳೆ ಮಜಾ ಅಂತೂ ಸಿಗುತ್ತೆ. ಅಂಡ್ ಇನ್ನೊಂದು ಸ್ವೀಟ್ ಸುದ್ದಿ ಏನಪ್ಪಾ ಅಂದ್ರೆ, ಇದೇ ಮಾರ್ಚ್ 14ಕ್ಕೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮೊದಲನೇ ಸಿನಿಮಾ ಆದಂತಹ ಅಪ್ಪು ಮರು ಬಿಡುಗಡೆಯನ್ನ ಕಾಣ್ತಾ ಇದೆ. ಮಾರ್ಚ್ 17ಕ್ಕೆ ಅವರ ಜನ್ಮದಿನ ಇದ್ದು ಅಭಿಮಾನಿಗಳಿಗೆ ಇದೊಂದು ಹಬ್ಬದ ರೀತಿ ಅಂದ್ರೆ ತಪ್ಪಾಗಲ್ಲ. ಸೆಲೆಬ್ರೇಷನ್ ಯಾವ ಲೆವೆಲ್ ಅಲ್ಲಿ ಇರುತ್ತೆ ಅಂತ ನೆನೆಸ್ಕೊಂಡ್ರೆ ಒಂದು ಗೂಸ್ ಬಂಪ್ಸ್ ಬರ್ತಾ ಇದೆ ಗುರುವೆ. ಅಪ್ಪುನ ಮತ್ತೆ ಥಿಯೇಟರ್ ನಲ್ಲಿ ನೋಡಕ್ ಕಾಯ್ತಾ ಇದ್ದೀನಿ. ಇದಾಗಿತ್ತು ರಿಲೀಸ್ ಆಗ್ಬೇಕಾಗಿರುವಂತಹ ಸಿನಿಮಾದ ಒಂದು ಲಿಸ್ಟು. ಈ ಲಿಸ್ಟ್ ಅಲ್ಲಿ ಯಾವ್ದಾದ್ರು ಸಿನಿಮಾ ಆಡ್ ಅಪ್ ಆಗ್ಬೇಕು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಬಗ್ಗೆ ಪಾರ್ಟ್ 2 ಲಿಸ್ಟ್ ಅನ್ನ ಕೂಡ ಮಾಡ್ತೀನಿ. ಸೈನಿಂಗ್ ಆಫ್, ಮನು.